ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬುಡದಲ್ಲಿ ಆದಿ ಲಕ್ಷ್ಮಿ ಪುರಾಣ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ದೀನಿ. ಸಿನಿಮಾ ಹೇಗಿದೆ ಅಂತ ನಾನು ಇವಾಗ ಜಸ್ಟ್ ಸಿನಿಮಾ ನೋಡ್ಕೊ ಬಂದೆ. ಸೊ ಸಿನಿಮಾ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಗೊತ್ತಿರೋಗೆ ರಾಧಿಕಾ ಅವರ ಕೊನೆ ಸಿನಿಮಾ ಬಂದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ಆಗಿತ್ತು. ಬಟ್ ಆ ಒಂದು ಸಿನಿಮಾ ಆದಮೇಲೆ ಯಾವುದೋ ಸಿನಿಮಾ ಮಾಡಲ್ಲ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಅವರು ಮದುವೆ ಆದಾರಲ್ಲ, ಆ ಒಂದು ಕಾರಣಕ್ಕೆ ಯಾವುದೋ ಸಿನಿಮಾಗಳನ್ನ ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಮದುವೆ ಆದಮೇಲೂ ಕೂಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತುಂಬ ಜನ ಮದುವೆ ಆದರೆ ತುಂಬ ಜನ ಹೆಣ್ಮಕ್ಳುಗಳು ಮಾಡೋ ಕೆಲಸನ ನಿಲ್ಲಿಸ್ಬಿಡ್ತಾರೆ. ಅವರ ಒಂದು ಪ್ರೊಫೆಷನಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೆ ಅದನ್ನ ನಿಲ್ಲಿಸ್ಬಿಡ್ತಾರೆ. ಬಟ್ ಇವರು ಆ ರೀತಿ ಅಲ್ಲ, ಅವರು ಒಂದು ಒಳ್ಳೆ ಮೆಸೇಜ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳುಗಳಿಗೆ. ಯಾಕೆ ಅಂತಂದರೆ ಮದುವೆ ಆದ ತಕ್ಷಣ ಲೈಫು ಅಲ್ಲಿಗೆ ಎಂಡ್ ಅಂತಲ್ಲ, ಅವರು ಮಾಡುವಂಥ ಕೆಲಸಗಳನ್ನ ಮುಂದುವರಿಸ್ಬೇಕು ಅಂತ ಈ ಒಂದು ಸಿನಿಮಾ ಮಾಡೋ ಮುಖಾಂತರ ಒಂದು ಒಳ್ಳೆ ಮೆಸೇಜ್ನು ಕೂಡ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ರಾಧಿಕಾ ಮತ್ತು ಯಶ್ ಅವರು ಒಂದು ರೋಲ್ ಮಾಡಲ್ ಇದ್ದಂಗೆ ತುಂಬ ಜನಗಳಿಗೆ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್ನು ಕೂಡ ತಲುಪಿಸ್ತಾ ಇರ್ತಾರೆ. ಒಂದು ಬರೀ ಸಿನಿಮಾಗಳಿಂದ ಅಂತಲ್ಲ, ಅವರೊಂದು ರಿಯಲ್ ಲೈಫಲ್ಲೂ ಕೂಡ ತುಂಬ ನೋಡೋದು ಕಲಿಯೋದಿದೆ. ಬಟ್ ತುಂಬ ಜನಕ್ಕೆ ಇದು ಏನೇನು ಅನ್ನಿಸ್ಬೋದು, ಬಟ್ ನನಗದು ಗೊತ್ತಿಲ್ಲ. ಬಟ್ ತುಂಬ ಕಲಿಯೋದಿದೆ ಅವರಿಂದನೂ ಅಂತಲೇ ಹೇಳ್ತೀನಿ. ಜೊತೆಗೆ ತುಂಬ ಜನ ಗೊತ್ತಿರುತ್ತೆ, ರಾಧಿಕಾ ಪಂಡಿತ್ ಅವರ ಸಿನಿಮಾ ನೋಡೋದಕ್ಕೆ ಹೋದರೆ ಆ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ ಒಂದು ಸಿನಿಮಾದಲ್ಲಿ ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗುವಂಥ ಸೀನ್ಗಳಿರಲ್ಲ. ಒಂದು ಡೀಸೆಂಟಾಗಿ ಒಂದು ಆ್ಯಕ್ಟಿಂಗ್ ಮಾಡಿ ಅವ್ರ ಆ್ಯಕ್ಟಿಂಗಲ್ಲೇ ಎಲ್ಲರೂ ಗೆಲ್ತಾರೆ ಅಂತಲೇ ಹೇಳ್ಬೋದು. ನನಗೆ ಅದಕ್ಕೆ ಪರ್ಸ್ನಲಿ ತುಂಬ ಇಷ್ಟ ರಾಧಿಕಾ ಪಂಡಿತ್ ಅವರು. ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ರಾಧಿಕಾ ಪಂಡಿತ್ ಅವರು ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಯಾವುದಾದ್ರೂ ಒಂದು ಸಿನಿಮಾನ ನೋಡೋಕೆ ಹೋಗಿದ್ದೀವಿ ಅಂತಂದರೆ ಎಲ್ಲರ ಜೊತೆ ಹೋಗಿರ್ತೀವಿ, ಒಬ್ಬೊಬ್ಬರೇ ಹೋಗೋದಕ್ಕಾಗಲ್ಲ. ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ಆ ಟೈಮಲ್ಲಿ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗುವಂಥ ಸೀನ್ಗಳು ಬರಬಾರ್ದು. ಸೊ ಇವರ ಒಂದು ಸಿನಿಮಾದಲ್ಲಿ ಅದು ಇರೋದಿಲ್ಲ. ನಾನು ಅದಕ್ಕೆ ತುಂಬ ಎಂಜಾಯ್ ಮಾಡ್ತೀನಿ ಇವರ ಒಂದು ಸಿನಿಮಾನ. ಅಫ್ಕೋರ್ಸ್ ಈ ಒಂದು ಸಿನಿಮಾನು ಕೂಡ ಒಂದು ಒಳ್ಳೆ ಸ್ಟೋರಿ ಅಂತಲೇ ಹೇಳ್ಬೋದು. ನನಗಂತೂ ಇವರ ಆ್ಯಕ್ಟಿಂಗು, ರಾಧಿಕಾ ಪಂಡಿತ್ ಅವರ ಆ್ಯಕ್ಟಿಂಗು ಕೂಡ ತುಂಬ ಇಷ್ಟ ಆಯಿತು. ಜೊತೆಗೆ ನಿರೂಪ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಹೆಣ್ಮಕ್ಳು ದರ್ಬಾರ್ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದಕ್ಕೆ ಡೈರೆಕ್ಟರ್ ಬಂದು ಪ್ರಿಯಾ ಅವರು. ಬಟ್ ಹೆಣ್ಮಕ್ಳು ದರ್ಬಾರ್ ಆದ್ರೂ ಕೂಡ ಫ್ಯಾಮಿಲಿ ನೋಡುವಂಥ ಸಿನಿಮಾಗಳಿದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಸೆಕೆಂಡ್ ಹಾಫ್ ನನಗೆ ಒಂದು ಸ್ವಲ್ಪ ಟಚ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫಲ್ಲೂ ತೋರಿಸಿದ್ದಾರೆ, ಅದು ಹುಡುಗರಿಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಫೀಲಿಂಗಾಗಿ ಒಂದು ಸ್ವಲ್ಪ ಇಟ್ಟಿದ್ದಾರೆ. ನಮಗೆ ಒಂದು ಸ್ವಲ್ಪ ಫೀಲಿಂಗ್ ಆ್ಯಕ್ಟಿಂಗ್ನ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ರಾಕ್ಲೈನ್ ವೆಂಕಟೇಶ್ ಅವರು. ಅಫ್ಕೋರ್ಸ್ ತುಂಬ ಒಳ್ಳೆ ದುಡ್ಡನ್ನ ಹಾಕಿ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ರಾಧಿಕಾ ಪಂಡಿತ್ ಅವರ ದೊಡ್ಡ ಫ್ಯಾನು. ಅವ್ರ ಕಂಡ್ರೆ ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ಅವರು ಆ್ಯಕ್ಟಿಂಗಿಂದ ತುಂಬ ಚೆನ್ನಾಗಿ ಎಲ್ಲರೂ ಗೆಲ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇವಾಗಿನ ಇದರಲ್ಲಿ ಫುಲ್ಲು ಒಂದು ಸ್ವಲ್ಪ ಮಾಡಲ್ಲು, ಒಂದು ಸ್ವಲ್ಪ ಏನಂತೀರ, ಒಂದು ಸ್ವಲ್ಪ ಬೋಲ್ಡು ಆ ರೀತಿ ಇದ್ದರೆ ತುಂಬ ಜನ ಹೀರೋಯಿನ್ಸ್ಗಳು ಇಷ್ಟ ಆಗ್ತಾರೆ. ಬಟ್ ನನಗೆ ಆ ರೀತಿ ಅಲ್ಲ, ನನಗೆ ಇವರು ಒಂದು ಆ್ಯಕ್ಟಿಂಗೆಲ್ಲ ನನಗೆ ತುಂಬ ಇಷ್ಟ. ಅದರಲ್ಲೂ ಇವರು ಫೀಲಿಂಗ್ ಆ್ಯಕ್ಟಿಂಗ್ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದು ಫೀಲಿಂಗ್ ಸೀಕ್ವೆನ್ಸು ಕೂಡ ಇದೆ, ನನಗೆ ಆ ಒಂದು ಸೀನ್ ತುಂಬ ಇಷ್ಟ ಆಯಿತು. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವ್ರನ್ನ ತುಂಬ ಜಾಸ್ತಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಹೆಣ್ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಮೆಸೇಜ್ ಇದೆ. ಜೊತೆಗೆ ಗಂಡು ಮಕ್ಕಳನ್ನು ಕೂಡ ನೋಡ್ಬೋದು, ಫ್ಯಾಮಿಲಿನೂ ಕೂಡ ಈ ಒಂದು ಸಿನಿಮಾನ ನೋಡ್ಬೋದು. ಒಟ್ಟಿನಲ್ಲಿ ನನಗಂತೂ ತುಂಬ ಖುಷಿಯಾಗಿದೆ ಈ ಒಂದು ಸಿನಿಮಾನ ನೋಡಿ. ರಾಧಿಕಾ ಪಂಡಿತ್ ಅವರು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ, ಇದೇ ರೀತಿ ಡೀಸೆಂಟ್ ಕ್ಯಾರೆಕ್ಟರ್ ಮಾಡೇ ಮಾಡ್ತಾರೆ ಅಂತ ನನಗೆ ಗೊತ್ತಿರೋದೆ. ಮುಂದಿನ ದಿನಗಳಲ್ಲೂ ಕೂಡ ಅವರು ಡೀಸೆಂಟ್ ಸಿನಿಮಾಗಳನ್ನೇ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಅಫ್ಕೋರ್ಸ್ ಒಳ್ಳೆ ಚೂಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ತಿಳಿಸ್ಕೊಡ್ತಾ, ಒಟ್ಟಿನಲ್ಲಿ ಸಿನಿಮಾ ಸೂಪರು, ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ.